ಬೆಳಗಾವಿಯಲ್ಲಿ ರಣರಕ್ಕಸ ಮಳೆ ಆರ್ಭಟ ಜೋರಾಗಿದೆ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವಂತ ರಸ್ತೆ ಜಲಾವೃತ ಆಗಿದೆ. ಬೆಳಗಾವಿಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವಂತ ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಧಾರಾಕಾರ ಮಳೆಗೆ ಉಕ್ಕಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ರಭಸವಾಗಿ ಹರಿತಾ ಇರುವಂತಹ ಹಳ್ಳ ದಾಟಲಾಗದೆ ಭಕ್ತರು ಪರದಾಡ್ತಿದ್ದಾರೆ. ನಾಳೆ ಯಲ್ಲಮ್ಮನ ಗುಡ್ಡದಲ್ಲಿ ನೂಲ ಹುಣ್ಣಿಮೆಯ ಜಾತ್ರೆ ಹಿನ್ನೆಲೆಯಲ್ಲಿ ಯಲ್ಲಮ್ಮನ ಗುಡ್ಡಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಭಕ್ತರು ಬರ್ತಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಿಂದಲೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ಬರ್ತಿದ್ದಾರೆ. ಆದರೆ ಸಂಚಾರ ಸ್ಥಗಿತದ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗದಿಂದ ಭಕ್ತರು ಸಂಚಾರವನ್ನ ನಡೆಸುತ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ವಿ ನೋಡಿ, ಯಾವ ರೀತಿಯಾದಂತಹ ವರುಣನ ಅಬ್ಬರ ಇದೆ ಅಂತ. ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಈಗ ಜನ ಪರದಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಯಲ್ಲಮ್ಮನ ಗುಡ್ಡಕ್ಕೆ ಮುಖ್ಯವಾಗಿ ಸಂಪರ್ಕಿಸುವಂತ ರಸ್ತೆನೇ ಜಲಾವೃತ ಆಗಿದೆ. ಹೋಗೋದಕ್ಕಾಗೋದೇ ಇಲ್ಲ. ಪಾಪ ಯಾರೋ ಒಬ್ರು ನಿಂತಿದ್ದಾರೆ ನೋಡಿ, ಮಳೆಯ ರಭಸ ಹೇಗಿದೆ. ಈ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆಯೇ ಈಗ ಅವರಿಗೆ ದಾರಿಯಾಗಿದೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಯಲ್ಲಮ್ಮನ ಗುಡ್ಡಕ್ಕೆ ಬರೋದು. ಮಹಾರಾಷ್ಟ್ರದಿಂದ ಬರ್ತಾರೆ, ಗೋವಾದಿಂದ ಬರ್ತಾರೆ, ಅಕ್ಕಪಕ್ಕದ ಇತರ ರಾಜ್ಯದ ಭಕ್ತಾಭಿಮಾನಿಗಳು ಬರ್ತಾರೆ. ಬಟ್ ಮಳೆಯ ಅವಾಂತರದಿಂದ ಭಕ್ತರು ಈಗ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ರಾಜೇಶ್ ಹೂಗಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ನಿಜವಾಗ್ಲೂ ಕೂಡ ಈ ಯಲ್ಲಮ್ಮನ ಗುಡ್ಡಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾಭಿಗಳು ಬರ್ತಾರೆ. ಬಟ್ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದೆ. ನಾಳೆ ಯಾವ ರೀತಿಯಾಗಿ ಅಲ್ಲಿನ ಜಿಲ್ಲಾಡಳಿತ ಹೆಚ್ಚಿನ ಕ್ರಮವನ್ನ ವಹಿಸಿಕೊಂಡಿದೆ, ಪರ್ಯಾಯ ರಸ್ತೆಯ ವ್ಯವಸ್ಥೆಯನ್ನ ಏನೆಲ್ಲ ಮಾಡ್ಕೊಂಡಿದೆ ಅಂತ? ಎಸ್ ಅಖಿಲೇಶ್, ಅಂತಂದ್ರೆ ಬೆಳಗಾವಿ ಜಿಲ್ಲೆಗೆ ಅತಿ ದೊಡ್ಡ ದೇವಸ್ಥಾನ ಅಂತಾನೆ ಹೇಳ್ಬೋದು. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ದೇವಸ್ಥಾನ. ಮಹಾರಾಷ್ಟ್ರ ಮತ್ತು ಗೋವಾ ಭಾಗದ ಜನರು ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ. ಆದ್ರೆ ಏಕಾಏಕಿ ಏನಂತಂದ್ರೆ ಕಳೆದ ಸಾಯಂಕಾಲ 2 ಗಂಟೆಗಳ ಸುರಿದಂತ ಧಾರಾಕಾರ ಮಳೆಗೆ ಏನು ಯಲ್ಲಮ್ಮಗುಡ್ಡದ ಸುತ್ತಮುತ್ತಲಿನ ಪ್ರದೇಶಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಜಲದಿಕ್ಕು ಬಂದನಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ಸರಿಯಾಗಿ ಅಲ್ಲಿನ ಆಡಳಿತ ಮಂಡಳಿ ಸರಿಯಾಗಿ ಚರಂಡಿಗಳನ್ನ ಕ್ಲೀನ್ ಮಾಡುವಂತದ್ದು, ಇದು ಜಾತ್ರೆ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಸರಿಯಾಗಿ ಕ್ರಮವನ್ನ ತೆಗೆದುಕೊಂಡಿರಲ್ಲ. ಹಾಗಾಗಿ ಈ ರೀತಿ ಅನಾಹುತಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಗುಡ್ಡದ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬಂದು ದೇವಸ್ಥಾನ ಒಳಗಡೆ ನುಗ್ಗಿರ್ತಕ್ಕಂಥದ್ದು. ಸದ್ಯ ಈಗ ಅಲ್ಲಿನ ಸಿಬ್ಬಂದಿಗಳು ನೀರನ್ನ ಹೊರಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಪದೇ ಪದೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆದಂತ ಸಂದರ್ಭದಲ್ಲಿ ಈ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಒಳಗೆ ನುಗ್ಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಅಧಿಕಾರಿಗಳು ಈ ಬಗ್ಗೆ ಎಚ್ಚರ ವಹಿಸಿಕೊಂಡು ಇನ್ನು ಅಲ್ಲಿನ ಸುತ್ತಮುತ್ತಲಿರುವಂತಹ ಚರಂಡಿ ಕ್ಲೀನ್ ಮಾಡುವಂತದ್ದು ಮತ್ತು ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಿದ್ರೆ ಯಾವುದೇ ರೀತಿ ನೀರು ಒಳಗಡೆ ನುಗ್ಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ಬೇರೆ ಕಡೆ ಹಾದು ಹೋಗ್ಲಿಕ್ಕೆ ಕ್ರಮವನ್ನ ತೆಗೆದುಕೊಳ್ಬೇಕಾಗಿ ಈಗಾಗಲೇ ಅಲ್ಲಿನ ಸ್ಥಳೀಯರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಆದ್ರೆ ಪದೇ ಪದೇ ಎಷ್ಟೇ ಬಾರಿ ಇನ್ನು ಜಿಲ್ಲಾಧಿಕಾರಿಗಳಿಗಾಗ್ಲಿ ಅಲ್ಲಿನ ಅಧಿಕಾರಿಗಳು ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರೆ ಮುಂದಿನ ದಿನದಲ್ಲಿ ಸ್ವಚ್ಛತೆಗೆ ಒಂದು ಆದ್ಯತೆಯನ್ನು ನೀಡಿದರೆ ಮಳೆಯಿಂದ ಆಗುವಂತ ಅನಾಹುತಗಳನ್ನ ತಪ್ಪಿಸಬಹುದು ಅಂತಾನೆ ಹೇಳ್ಬೋದು. ಅಖಿಲೇಶ್, ಎಸ್, ಧನ್ಯವಾದಗಳು ರಾಜೇಶ್ ತಮ್ಮೆಲ್ಲ ಮಾಹಿತಿಗೆ.
ಇಲ್ಲ ಅಂದ್ರೆ ಅದು